ಎಲ್ರಿಗೂ ನಮಸ್ಕಾರ. ನಾನು ಯಶಸ್ವಿನಿ ವಿಶ್ವನಾಥ್, ನೀವು ವಿಶ್ವನಾಥ್. ಸೊ ನಾವು ಇಲ್ಲಿ ಇವತ್ತು ಯೋಗ ಪ್ರಾಣಾಯಾಮ ಕಲಿಯೋಕ್ಕೆ ಬಂದಿದ್ದೀವಿ. ನಮ್ಮ ತಂದೆಯವರು ವಿಶ್ವನಾಥ್ ಅವರು ಆಲ್ಮೋಸ್ಟ್ 20 ವರ್ಷಗಳಿಂದ ಯೋಗ ಸಾಧಕರಾಗಿದ್ದಾರೆ. ಫನ್ ಫ್ಯಾಕ್ಟ್, ಇವರು 20 ವರ್ಷದಲ್ಲಿ ಒಂದು ದಿನ ಸಹ ಯೋಗ ಪ್ರಾಣಾಯಾಮ ಬಿಟ್ಟಿಲ್ಲ, ಪ್ರತಿನಿತ್ಯ ಮಾಡಿದ್ದಾರೆ. ಇವರು ಸಾಕಷ್ಟು ಯೋಗ ಶಿಬಿರಗಳನ್ನ ಮಾಡಿದ್ದಾರೆ ಮತ್ತು ಪ್ರತಿನಿತ್ಯ ಫ್ರೀ ಯೋಗ ಹೇಳ್ಕೊಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಇವರು ನನ್ನ ಹತ್ರ ಬಂದಾಗ ಇನ್ನೂ ಹೆಚ್ಚಷ್ಟು ಜನರನ್ನ ಹೇಗೆ ರೀಚ್ ಆಗೋದು ಅಂತ ಕೇಳಿದಾಗ ನಾವಿಲ್ಲಿ ಇವತ್ತು ಅದಕ್ಕೋಸ್ಕರ ಬಂದಿದ್ದೀವಿ ಯೂಟ್ಯೂಬಿಗೆ. ಸೊ ಈ ಎಕ್ಸ್ಪರ್ಟಿಂದ ನಾವು ಯೋಗ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಕಲಿಯೋಣ. ಡಿಟೇಲ್ಡ್ ರೀತಿಯಲ್ಲಿ ಪೂರ್ತಿಯಾಗಿ ಕರೆಕ್ಟಾಗಿ ಹೇಗೆ ಮಾಡೋದು, ಅಕ್ಯುರೇಟಾಗಿ ಹೇಗೆ ಮಾಡೋದು ಅಂತ ಇವತ್ತು ನಾವು ಕಲಿಯೋಣ. ಈ ಸೀರೀಸಲ್ಲಿ 7 ಮುಖ್ಯ ಪ್ರಾಣಾಯಾಮಗಳನ್ನ ಕಲಿಯೋಕ್ಕೆ ಹೊರಟಿದ್ದೀವಿ. ಇದನ್ನು ಸುಲಭವಾಗಿ ನೋಡಲಿಕ್ಕೆ ಪ್ಲೇಲಿಸ್ಟ್ಗೆ ಹಾಕಿದ್ದೀವಿ. ಇದನ್ನು ಪ್ಲೇಲಿಸ್ಟಿನ ಕ್ರಮದಲ್ಲೇ ನೋಡಿ, ಯಾಕಂದರೆ ಕೆಲವೊಂದು ವಿಡಿಯೋಗಳಲ್ಲಿ ಹಿಂದಿನ ವಿಡಿಯೋದು ರೆಫರೆನ್ಸ್ ಇರುತ್ತೆ. ನಾವು ಪ್ರಾಣಾಯಾಮದಲ್ಲಿ ಥರ ಉಸಿರಾಟದ ಕ್ರಿಯೆಗಳನ್ನ ಕಲಿತೀವಿ. ಇದು ಕಲಿಯೋದಕ್ಕೆ ತುಂಬ ಸುಲಭ. ಮತ್ತು ಪ್ಲೇಲಿಸ್ಟಿನ ಕೊನೆಯಲ್ಲಿ ಎಲ್ಲ ಪ್ರಾಣಾಯಾಮಗಳನ್ನ ಸೇರಿಸಿ ಒಂದು ವಿಡಿಯೋ ಇರುತ್ತೆ. ಅದನ್ನು ನೀವು ಪ್ರತಿನಿತ್ಯದ ಅಭ್ಯಾಸಕ್ಕೆ ಉಪಯೋಗಿಸ್ಕೊಳ್ಬೋದು. ನೋಡಿ, ಪ್ರಾಣಾಯಾಮ ಮತ್ತು ಯೋಗ ಅನ್ನುವುದು 100% ಉಚಿತ. ಇದು ಮನಸ್ಸಿನ ನೆಮ್ಮದಿಗೂ ದೇಹದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಿರುವಾಗ ಯಾಕೆ ನಾವು ಯೋಗವನ್ನು ನಮ್ಮ ದೈನಂದಿನ ಜೀವನ ಕ್ರಮಕ್ಕೆ ಅಳವಡಿಸ್ಕೊಳ್ಬಾರ್ದು ಅಲ್ಲವೇ? ಮತ್ತು ಯೋಗಾಸನ ಮಾಡುವ ಮೊದಲು ಕೆಲವು ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತೆ. ನಾವು ಎದ್ದ ಕೂಡಲೇ ಒಂದು 2 ಗ್ಲಾಸ್ ನೀರು ಕುಡಿದು ಟಾಯ್ಲೆಟ್ಗೆ ಹೋಗಿ ಮಲ ವಿಸರ್ಜನೆ ಮಾಡಿ ಅದರ ನಂತರ ಬಂದು ನಾವೊಂದು ಯಾವುದಾದ್ರೂ ಒಂದು ಲೂಸ್ ಬಟ್ಟೆ ಹಾಕ್ಕೊಂಡು ಯೋಗ ಮಾಡಲಿಕ್ಕೆ ಕೂಡಲಿಕ್ಕೆ ಒಂದು ಮ್ಯಾಟ್ ಅಥವಾ ಯಾವುದಾದ್ರೂ ಒಂದು ಜಮ್ಖಾನ ಈ ಥರದ್ದು ಯಾವುದಿದೆ ಅದು ಹಾಕ್ಕೊಳ್ಳಿ. ಅಂದರೆ ರೂಮೆಲ್ಲ ಸ್ವಲ್ಪ ಫ್ರೀ ಆಗಿದ್ದರೆ ಒಳ್ಳೆಯದು. ಅಥವಾ ಯಾವುದೇ ಅಪಾರ್ಟ್ಮೆಂಟು ಅದಿದೆ ಇಲ್ಲಿ ಮಾಡೋದಾದರೂ ಪರವಾಗಿಲ್ಲ, ಸ್ವಲ್ಪ ಫ್ರೀ ಜಾಗ ಹುಡ್ಕೊಳ್ಳಿ. ಅದರ ನಂತರ ನೀವು ಈ ಯೋಗ ಮಾಡುವ ಮೊದಲು ಊಟ ಮಾಡಿದರೆ ಊಟ ಮಾಡಿದ ನಂತರ 4 ಗಂಟೆಯ ನಂತರ ನಾವು ಯೋಗವನ್ನು ಮಾಡಬೇಕು. ಇದು ಬೆಳಿಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ, ಆದರೆ ಖಾಲಿ ಹೊಟ್ಟೆ ಇರಬೇಕು ಯೋಗ ಮಾಡೋ ಟೈಮಲ್ಲಿ. ಭಸ್ತ್ರಿಕಾ ಪ್ರಾಣಾಯಾಮ ಶುರು ಮಾಡಬೇಕಾಗುತ್ತೆ. ಅದರ ಮೊದಲು ನಾವು ಯೋಗ ಮೊದಲಿರಬೇಕಾಗುತ್ತೆ. ಆಸನ ನೀವು ಈ ಥರ ಕೂರ್ಬೋದು ಅಥವಾ ಪದ್ಮಾಸನದಲ್ಲಿ ಕೂರ್ಬೋದು. ಬೆನ್ನು ನೇರವಾಗಿರಬೇಕು. ಹಸನ್ಮುಖದಿಂದ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತಾ ಬರಬೇಕು. ದೀರ್ಘವಾದ ಉಸಿರನ್ನು ತಗೊಳ್ಬೇಕು. ಹಾಗೆ 1 ಸೆಕೆಂಡ್ ನಿಲ್ಲಿಸಿ ದೀರ್ಘವಾದ ಉಸಿರ ಹೊರ ಹಾಕಬೇಕು. ಉಸಿರಾಟದ ಕ್ರಿಯೆ ನಿಧಾನಗತಿಯಲ್ಲಿರಬೇಕು. ಉಸಿರನ್ನು ಹೊರ ಹಾಕುವಗಳು ಕೂಡ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಬರಬೇಕು. ಉಸಿರು ನಿಮ್ಮ ಎದೆಯಲ್ಲಿ ಮಾತ್ರ ತುಂಬಿಕೊಳ್ಬೇಕು. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಈ ಪ್ರಾಣಾಯಾಮದಿಂದ ಅನೇಕ ಉಪಯೋಗಗಳಿರ್ತವೆ. ಒಂದನೇದಾಗಿ ನಿಮಗೆ ತಲೆನೋವು, ಅರ್ಧ ತಲೆನೋವು, ಪೂರ್ತಿ ತಲೆನೋವು, ಮೈಗ್ರೇನ್ ಪೂರ್ತಿ ವಾಸಿಯಾಗುವಂಥ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಮೆಮೊರಿ ಪವರ್ ಅಂದರೆ ನೆನಪಿನ ಶಕ್ತಿ ಈ ಪ್ರಾಣಾಯಾಮದಿಂದ ನಿಮಗೆ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆಯೇ ಈ ಪ್ರಾಣಾಯಾಮ ಮಾಡ್ತಾ ಇರುವಾಗ ನಾವು ತೇಜೋಮಯವಾದಂಥ ದಿವ್ಯಮಯವಾದಂಥ ಒಳ್ಳೆಯ ಆರೋಗ್ಯವನ್ನು ನಾವು ತಗೊಳ್ತಾ ಇದ್ದೇವೆ ಎಂಬ ಭಾವದಿಂದ ಉಸಿರನ್ನ ತಗೊಳ್ತಾ ಇರಬೇಕು. ಉಸಿರನ್ನ ಹೊರ ಹಾಕುವಾಗ ತನ್ನಲ್ಲಿರುವಂಥ ರೋಗಗಳನ್ನ, ಕೆಟ್ಟದ್ದನ್ನು ನಾವು ಹೊರ ಹಾಕ್ತಾ ಇದ್ದೀವಿ ಎಂಬ ಭಾವದಿಂದ ಉಸಿರನ್ನ ಹೊರ ಹಾಕ್ತಾ ಬರಬೇಕು. ಈ ಥರ ಮಾಡ್ತಾ ಬಂದರೆ ಇದರ ಲಾಭ ನಮಗೆ ಜಾಸ್ತಿ ಇರುತ್ತೆ. ಇದನ್ನು ಪ್ರತಿದಿನ ನೀವು 3ರಿಂದ 4 ನಿಮಿಷ ಮಾಡ್ತಾ ಬರಬೇಕು. ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಯೋಗ ಮುದ್ರೆ. ಇದನ್ನು ಯೋಗ ಮುದ್ರೆ ಅಂತ ಹೇಳಿ. ಯೋಗ ಮುದ್ರೆಯಲ್ಲಿ ಬೆನ್ನು ನೇರವಾಗಿರಿ, ಹಸನ್ಮುಖ ಇರಲಿ, ಕಣ್ಣು ಮುಚ್ಚಿರಿ, ದೀರ್ಘವಾದ ಉಸಿರನ್ನ ಎದೆಯಲ್ಲಿ ತುಂಬಿಕೊಳ್ಬೇಕು. ನೋಡಿ,
ಉಸಿರನ್ನು ಮೂಗಿನ ಮುಖಾಂತರ ಮಾತ್ರ ತಗೊಳ್ಬೇಕು. ಈ ಥರ ನೀವು 3ರಿಂದ 4 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮನ ಮಾಡಬೇಕು. ಹಾಗೆಯೇ ಯಾರಿಗಾದರೂ ಏನಾದರೂ ದೇಹದಲ್ಲಿ ನಿಮಗೇನಾದರೂ ತೊಂದರೆಗಳಿದ್ದು ನೀವು ಅದಕ್ಕೆ ತಕ್ಕಂಥ ಮೆಡಿಷನ್ ಔಷಧಿಗಳನ್ನ ಏನಾದ್ರು ತಗೊಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಇದರಿಂದ ನಿಲ್ಲಿಸಬೇಡಿ. ಎಲ್ಲ ಕಾಯಿಲೆಗೂ ಇದೇ ಪರಿಹಾರ ಅಂತ ಹೇಳೋದು ತಿಳ್ಕೊಳ್ಬೇಡಿ. ಆದರೆ ನಿಮಗೆ ಬರುವಂಥ ಕಾಯಿಲೆನ ಶಮನ ಮಾಡಲಿಕ್ಕೆ ಈ ಯೋಗಾಸನ ಪ್ರಾಣಾಯಾಮ ನಿಮಗೆ ಸಹಾಯ ಮಾಡುತ್ತೆ. ಈ ಪ್ರಾಣಾಯಾಮನ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಇದನ್ನ ಮಾಡಿ ತಮ್ಮ ಆರೋಗ್ಯವನ್ನು ನೀವೆಲ್ಲರೂ ಸರಿಪಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ.